ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೆ ಹತ್ರ ಲಕ್ಷ್ಮಿನ ಕುಣಿಸಿದ್ದಾರೆ. ಸೊ ಅದನ್ನ ಹೋಗಿ ನೋಡಿಕೊಂಡು ಲಕ್ಷ್ಮಿ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಸೊ ಹೇಗೆಲ್ಲ ಇರುತ್ತೆ, ಅಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಸೊ ಅವ್ರ ಜೊತೆ ಹೋಗಿ ಅಲ್ಲೆಲ್ಲ ಲಕ್ಷ ದೀಪೋತ್ಸವ ಅಂದರೆ ತುಂಬ ದೀಪಗಳು ಇಟ್ಟಿರ್ತಾರೆ. ನಾವು ಸ್ವಲ್ಪ ದೀಪನೆಲ್ಲ ಹಚ್ಚಿ ದೇವ್ರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ದೇವ್ರು ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಸೊ ನನ್ನ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್. ಲವ್ ಯು ಆಲ್. ಇವಾಗ ವ್ಲಾಗ್ನ ಕಂಟಿನ್ಯೂ ನೋಡ್ಕೊಂಡು ಬನ್ನಿ. ಇನ್ನು ನಾವು ವ್ಲಾಗ್ ನೋಡೋಕ್ಕೂ ಮುಂಚೆ ನಿಮಗೆಲ್ಲ ಒಂದು ಸಣ್ಣ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾವು ಇಂದಿನ ದಿನ ಜಿಪ್ಟೋನಲ್ಲಿ 0 ಶುಗರ್ ಪೆಪ್ಸಿ ಮತ್ತು ಹಾಲು, ಮೊಸರು ಆ್ಯಂಡ್ ಪನ್ನೀರ್ ಇದನ್ನೆಲ್ಲ ಆರ್ಡರ್ ಮಾಡಿದ್ವಿ. ನಾವು ಪೆಪ್ಸಿ ಆರ್ಡರ್ ಮಾಡಿರೋದು ರೀಸನ್ ಏನಂದರೆ ನಾವು ಬರ್ಗರ್ನ ಬುಕ್ ಮಾಡಿದ್ವಿ. ಸೊ ನಮಗೆ ಪೆಪ್ಸಿ ನೀಡಿದೆ ಅಂತ ಹೇಳಿಬಿಟ್ಟು ನಾವು ಬುಕ್ ಮಾಡಿದ್ವಿ. ಅದರಲ್ಲೂ ನಾನು ನನ್ನ ತಂಗಿ ಡಯಟಲ್ಲಿರೋದ್ರಿಂದ ನಾನು 0 ಶುಗರ್ ಪೆಪ್ಸಿನ ಆರ್ಡರ್ ಮಾಡಿದೆ. ಸೊ ಏನಂದರೆ ನಾವು ಪೆಪ್ಸಿ ಮತ್ತು ಈ ಹಾಲು, ಮೊಸರು, ಪನ್ನೀರೆಲ್ಲ ಆರ್ಡರ್ ಮಾಡಿರೋದು ಜಸ್ಟ್ ಫಾರ್ ₹9. ಇದನ್ನು ನಾನು ಪೇ ಮಾಡಿರೋ ಅಮೌಂಟ್ ಕೂಡ ನಾನು ತೋರಿಸ್ತೀನಿ. ನಾನು ಬರೀ ಪೇ ಮಾಡಿರೋದು ₹9 ಅಷ್ಟೇ. ಸೊ ನೀವು ಕೂಡ ಜಿಪ್ಟೋ ಡೌನ್ಲೋಡ್ ಮಾಡ್ಕೊಳ್ಳಿ. ಆದಷ್ಟು ನಿಮಗೆ ಜಿಪ್ಟೋ ಕ್ಯಾಶ್ ಬರುತ್ತೆ. ಸೊ ಅದರಲ್ಲಿ ನೀವು ಪೇ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಆಫರ್ಸ್ ಸಿಗುತ್ತೆ ಮತ್ತು ನಿಮ್ಮ ಕಡಿಮೆ ಅಮೌಂಟಲ್ಲಿ ಯು ಕ್ಯಾನ್ ಬುಕ್ ದ ರಿಕ್ವೈರ್ಡ್ ಅಂತ ಹೇಳ್ಬೋದು. ನೋಡಿ ನನ್ನ ತಂಗಿ, ನಂದು ಅವಳು ಸೇಮ್ ಡ್ರೆಸ್ ಲೈಕ್ ಟ್ವಿನಿಂಗ್, ಬಟ್ ಕಲರ್ಸ್ ಆರ್ ಡಿಫ್ರೆಂಟ್ ಅಷ್ಟೇ. ಆ್ಯಂಡ್ ಇವಳು ನನ್ನ ಟ್ಯೂಷನ್ ಸ್ಟೂಡೆಂಟ್. ಇನ್ನೂ ತುಂಬ ಸುಮಾರು ಜನ ಇದ್ದಾರೆ. ಐ ಥಿಂಕ್ ಅವ್ರ ಮೇಲೆ ಇರಬೇಕು. ಅವ್ರನ್ನ ಕರ್ಕೊಂಡು ಇವಾಗ ಹೋಗ್ತೀನಿ ನಾನು ದೇವಸ್ಥಾನ ಹತ್ರ. ಆಮೇಲೆ ಮಮ್ಮಿ ಫ್ರೆಂಡ್ ಭಾರತಿ ಆಂಟಿ ಅಂತ, ಅವ್ರ ಡಾಟರ್ ಇವರು. ಅಕ್ಕ ತೋರಿಸಿ, ರಂಜು ಅಕ್ಕ. ಇದು ನನ್ನ ಅಮ್ಮ. ಆ್ಯಸ್ ಯೂಶುವಲ್ ಇವಳು ಗೊತ್ತು ನಿಮ್ಗೆಲ್ಲರಿಗೂ. ಶಿ ಇಸ್ ಮೈ ಟ್ಯೂಷನ್ ಸ್ಟೂಡೆಂಟ್. ನನ್ನ ತಂಗಿ ಆಚೆ ಇದ್ದಾಳೆ. ಸೊ ಹೋಗೋಣ. ಆ್ಯಂಡ್ ನನ್ನ ಬ್ರೂನು, ನನ್ನ ಸಿರಿ ಮುನುಮಾ ಬಾ ಹೋಗೋಣ. ಇಲ್ಲಿ ನೋಡಿ, ನನಗೆ ಮತ್ತು ರಚನೆಗೆ ತಟ್ಟೆ ಕೊಟ್ಬಿಟ್ಟಿದ್ರು ನಮ್ಮಮ್ಮ. ಅಂದರೆ ನನಗೆ ಮಡ್ಲಕ್ಕಿ ಕೊಟ್ಟಿದ್ರು, ರಚನೆಗೆ ಪೂಜೆ ಸಾಮಾನನ್ನು ಕೊಟ್ಟಿದ್ರು. ಅದಾದಮೇಲೆ ಆಂಟಿ ಮತ್ತು ಅಕ್ಕ ಮತ್ತೆ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಹತ್ತಕ್ಕಾಗಲ್ಲ ಅಂತ ಹೇಳಿದ್ರು. ಯಾಕಂದರೆ ನಮ್ಮ ಮನೆ ಇರೋದು 3rd ಫ್ಲೋರಿಂದ ಇರೋದ್ರಿಂದ ಅವ್ರಿಗೆ ಹತ್ತಕ್ಕಾಗಲ್ಲ ಅಂತಂದರು. ಅದಕ್ಕೆ ಅಮ್ಮ ಶುಕ್ರವಾರ ಅಂದ್ಬಿಟ್ಟು ಇವತ್ತು ಕುಂಕುಮ ಕೊಡ್ತಾಯಿದ್ರು ಅಮ್ಮ. ಸೊ ಅವರು ಪಾಪ ಕುಂಕುಮ ಎಲ್ಲ ತೊಗೊಂಡು ನಮ್ಮ ಜೊತೆ ಬಂದರು. ಸೊ ನಾನು ಮತ್ತು ರಚನಾ ಆ ಸೈಕಲ್ ಗ್ಯಾಪಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಎಲ್ಲ ತೊಗೊಳ್ತಾ ಇದ್ವಿ. ಫೈನಲಿ ನಾವು ಅಲ್ಲಿ ಹೋದ್ವಿ, ಪೂಜೆ ಮಾಡಿಸೋ ಕಡೆಗೆ ಹೋದ್ವಿ. ಸೊ ಹೇಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ನೋಡಿ. ಅಂದರೆ ಎಷ್ಟು ಜನ ಇದ್ದರು ಅಂತಂದರೆ ಅಷ್ಟು ಜನ ಇದ್ದರು. ಆಮೇಲೆ ತುಂಬ ಸ್ಟಾಲ್ಸ್ ಎಲ್ಲ ಹಾಕಿದರು. ಒಳ್ಳೆ ಜಾತ್ರೆ ಮಾಡಿದಾಗ ಹೇಗಿರುತ್ತೆ ಅಲ್ವಾ ನೋಡೋದಕ್ಕೆ, ಆ ಥರ ಇತ್ತು. ಸೊ ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ಈ ಎಲ್ಲ ವೀಡಿಯೋಸನ್ನು ನೋಡಿ. ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಕ್ಕಿಲ್ಲ 2 ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು, ರೊಟ್ಟಿ ಊಟ ಉಣ್ಣಂಗಿಲ್ಲ. ಫೈನಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೀಪ ಹಚ್ಚೋದಕ್ಕೆ ಅಂತ ಹೇಳಿಬಿಟ್ಟು ನಾವೆಲ್ಲ ಕ್ಯೂ ಅಲ್ಲಿ ನಿಂತಿದ್ವಿ. ಅಂದರೆ ಅಲ್ಲಿ 1,00,000 ದೀಪ ಇದೆ. ಸೊ 1,00,000 ದೀಪದಲ್ಲಿ ಅಟ್ಲೀಸ್ಟ್ ನಮ್ಗೆ ಎಷ್ಟು ದೀಪಗಳಾಗುತ್ತೋ ಅಷ್ಟು ದೀಪನ ಹಚ್ಬೋದಂತ. ಸೊ ನಮಗೆ ಈ ಥರ ಕಡ್ಡಿ ಎಲ್ಲ ಕೊಟ್ಟರು, ಅಂದರೆ ಒಂಥರ ಬಟ್ಟೆ ಸುತ್ತಬಿಟ್ಟು. ಸೊ ಅದರಲ್ಲಿ ನಾವು
ಫೈರ್ನ ಹಚ್ಕೊಂಡು ಅದರಲ್ಲಿ ನಾವು ದೀಪನ ಹಚ್ಚೋಕ್ಕೆ ಶುರು ಮಾಡಿದ್ವಿ. ಸೊ ನೀವಿಲ್ಲಿ ನೋಡ್ಬೋದು ನಾವು ಹೇಗೆ ದೀಪ ಹಚ್ತಾ ಇದ್ವಿ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟೇ ಭಯ ಕೂಡ ಇರುತ್ತೆ. ಎಷ್ಟೊಂದು ಜನ ಸೀರೆಗಳೆಲ್ಲ ಉಟ್ಕೊಂಡು ಬಂದಿದ್ರು. ಅಂದರೆ ಸ್ವಲ್ಪ ಬೆಂಕಿ ತಾಕಿದ್ರೂ ಸ್ವಲ್ಪ ಭಯನೇ ಅಲ್ವಾ. ಆದಷ್ಟು ಹಿಂದೆ ನಿಂತ್ಕೊಂಡು ಹುಷಾರಾಗಿ ಹಚ್ತಾ ಇದ್ವಿ. ಯಾಕಂದರೆ ಸುತ್ತಮುತ್ತ ಎಲ್ಲ ಕಡೆ ದೀಪನೇ ಇದೆ. ಲೈಕ್ ಒಂದು ಕಡೆ ಒಂದು ಲೈನಲ್ಲಿ ಇಲ್ಲ ಇದು. ಸೊ ಆಪೋಸಿಟ್ ಲೈನಲ್ಲಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಏನದು ಹುಷಾರಾಗಿ ಹಚ್ಬೇಕಿತ್ತು ದೀಪನ. ಸೊ ಫೈನಲಿ ದೀಪ ಎಲ್ಲ ಹಚ್ಚಿದ್ವಿ. ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಫೈನಲಿ ದೀಪ ಎಲ್ಲ ಹಚ್ಚಿದ್ದು ಮುಗೀತು. ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾಯಿದ್ರು. ಕೆಲವೊಬ್ಬರು ಅಲ್ಲಿ ಹಾಕಿರೋ ಸ್ಟಾಲ್ಸ್ ಎಲ್ಲ ನೋಡ್ತಾಯಿದ್ರು. ಅದೇ ರೀತಿ ನನ್ನಮ್ಮನೂ ಕೂಡ ಮನೆಗೆ ಹೋದರು. ನಾನು ಮತ್ತು ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಫುಲ್ ತಿರುಗಾಡ್ತಾ ಇದ್ವಿ. ಅಂದರೆ ವರ್ಷಕ್ಕೆ ಒಂದೇ ಸಲ ಅಲ್ವಾ ಇಲ್ಲಿ ದೇವ್ರನ್ನ ಕುಣಿಸೋದು. ಸೊ ಎಲ್ಲ ಫುಲ್ ತಿರುಗಾಡ್ತಾ ಇದ್ವಿ. ಸ್ಟಾಲ್ಸ್ ಎಲ್ಲ ಏನೇನು ಹಾಕಿದ್ದಾರೆ ನೋಡ್ತಾ ಇದ್ವಿ. ಇಲ್ಲಿ ಏನಂದರೆ ಮಿಕ್ಸ್ಚರ್ಸು, ಕಡಲೆಪುರಿ ಇದೆಲ್ಲ ಹಾಕಿದ್ರು, ನೀವು ನೋಡ್ಬೋದು. ಅದೇ ಟೈಮ್ಗೆ ನನ್ನ ಟ್ಯೂಷನ್ ಸ್ಟೂಡೆಂಟ್ ಬಂದಳು. ನಮ್ಮ ಇನ್ನೊಬ್ರು ಸ್ಟೂಡೆಂಟ್ ಇವಾಗ ಬಂದವ್ರೆ, ಬರ್ರಿ ಇವಾಗನ. ತಗೊಳ್ಳಿಲ್ವೇನೆ ಖುಷಿ? ಏನು ಕಡಲೆಪುರಿ ತಗೊಂಡ್ಲಿಲ್ವಾ? ತಗೊಂಡಿಲ್ಲ, ಮಿನಿಮಮ್ 50 ಅಂತಾನೆ. ಫೈನಲಿ ನನಗೆ ಇಷ್ಟ ಆಗಿರೋ ಕ್ಲಿಪ್ಸ್ ಎಲ್ಲ ತೊಗೊಂಡೆ. ಆ್ಯಕ್ಚುಲಿ ನಾನು ಈ ಥರ ಕ್ಲಿಪ್ಸ್ನ ಹುಡುಕ್ತಾ ಇದ್ದೆ ಆನ್ಲೈನಲ್ಲಿ ಸಿಗಲಿಲ್ಲ. ಫೈನಲಿ ಇಲ್ಲಿ ಸಿಕ್ತು. ಸೊ ತಗೊಂಡು ಅದನ್ನು ಹೋದೆ. ಅದಾದಮೇಲೆ ಇಯರಿಂಗ್ಸ್ ಒಂದು ಇಷ್ಟ ಆಗಿತ್ತು, ಅದು ಕೂಡ ತಗೊಂಡೆ. ಅದಾದಮೇಲೆ ನನ್ನ ತಂಗಿ ತಿಂಡಿ ತೊಗೊಂಡು ತಿನ್ಬಿಟ್ಟಾ ನನಗೆ ಎಲ್ಲ ತಿಂದಾದ್ಮೇಲೆ ಪೊಟ್ಯಾಟೊ ಟ್ವಿಸ್ಟರ್ ಕೂಡ ತಗೊಳ್ಬೇಕು ಅಂತ ಆಸೆ ಆಯಿತು. ಆ್ಯಕ್ಚುಲಿ ಎಲ್ಲೇ ಪೊಟ್ಯಾಟೊ ಟ್ವಿಸ್ಟರ್ ಹಾಕಿದ್ರೂ ಕೂಡ ತಿನ್ನೋ ಮನ್ಸು ಆಗೇ ಆಗುತ್ತೆ 100%. ನಾನಂತೂ ಎಲ್ಲೇ ಪೊಟ್ಯಾಟೊ ಟ್ವಿಸ್ಟರ್ ಹಾಕಿರಲಿ 100% ನಾನು ತಗೊಳ್ತೀನಿ, ನಾನು ತಿಂತೀನಿ. ಫೈನಲಿ ನಾನು 2 ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡೆ, ಟ್ಯೂಷನ್ ಸ್ಟೂಡೆಂಟ್ಸ್ಗೆ ನನಗೆ ಎಲ್ಲ ಸೇರಿ. ಸೊ ಅದರಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ವಿ. ಶೇರಿಂಗ್ ಈಸ್ ಕೇರಿಂಗ್ ಅನ್ನೋ ಥರ ವಿ ಆಲ್ವೇಸ್ ಶೇರ್ ಥಿಂಗ್ಸ್. ಅಂದರೆ ನಾನು ಏನೇ ತೊಗೊಂಡ್ರು ನಾನು ಟ್ಯೂಷನ್ ಸ್ಟೂಡೆಂಟ್ಸಿಗೆ ಕೊಟ್ಟೆ ನಾನು ತಿನ್ನೋದು. ನನ್ನ ಜೊತೆ ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಇದ್ದರೆ 100% ನಾನು ಶೇರ್ ಮಾಡಿ ತಿನ್ನೋದು. ಆ್ಯಂಡ್ ನಾನು ನನ್ನ ಫ್ರೆಂಡ್ಸ್ ಕೂಡ ಅಷ್ಟೇ ಶೇರ್ ಮಾಡ್ಕೊಳ್ತೀವಿ ಏನೇ ಫುಡ್ ಇರಲಿ. ಸೊ ಇದೆಲ್ಲ ತಿಂತ ಮಧ್ಯದಲ್ಲಿ ಲೈಕ್ ಕಾರ್ಪೊರೇಟರ್ ಕೂಡ ಬಂದರು. ಸೊ ಪ್ರಿಯಕೃಷ್ಣ ಅವ್ರು ಬಂದರು. ಅವ್ರದ್ದು ಕೂಡ ಒಂದು ಸ್ಮಾಲ್ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲೈಕ್ 9 ಕಡೆ ಡಿಫ್ರೆಂಟ್ ದೀಪಗಳನ್ನು ಇಟ್ಟಿದ್ರು. ಸೊ ಚಂದ್ರ ಆ ಥರ ಎಲ್ಲ ಏನೇನೋ ಇತ್ತು ಅಲ್ಲಿ. ಸೊ ನನಗೆ ಅದು ಗೊತ್ತಿಲ್ಲ, ನವಗ್ರಹ ಅಂತ ಅಂತೀವಲ್ವ. ಸೊ ಆ ಥರ 9 ಏನೋ ದೀಪಗಳ ಹೆಸರಿತ್ತು. ಸೊ ಅದೆಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ಟ್ರಾಂಪ್ಲೇನ್ ಇತ್ತು. ಅದಾದಮೇಲೆ ಮಕ್ಕಳೆಲ್ಲ ಆಟಾಡೋ ಗೇಮ್ಸ್ ಇತ್ತು. ಸೊ ಅದೆಲ್ಲ ಆಟ ಆಡಿಕೊಂಡು ಮಕ್ಕಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರು. ನಾನು ಐಸ್ ಕ್ರೀಮ್ ತಿನ್ನೋದಿಲ್ಲ. ಸೊ 2 ಇಯರ್ಸ್ ನಾನು ದೇವರಲ್ಲಿ ಪ್ರೇ ಮಾಡಿದ್ದೀನಿ ಐಸ್ ಕ್ರೀಮ್ ತಿನ್ನೋಲ್ಲ ಅಂತ ಯಾವುದೋ ಒಂದು ವಿಷಯಕ್ಕೆ. ಸೊ ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ನ ಡ್ರಾಪ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ತಿನ್ನಲ್ವಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಕೊಡಿಸ್ತಿದ್ದೀನಿ. ಸೊ ಅಂದರೆ ಇಲ್ಲೂ ಅಷ್ಟೇ 2 ಐಸ್ ಕ್ರೀಮ್ ತೊಗೊಂಡೆ. ಎಲ್ಲರೂ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ 2 ಐಸ್ ಕ್ರೀಮ್ ಕೊಟ್ಟೆ. ಇದ್ದಿದ್ದೆ ಇವತ್ತು 4 ಮೆಂಬರ್ಸ್ ಇವಾಗ ಇಲ್ಲಿ. ಇನ್ನು ವಿಕ್ಟೋರ್ ಖುಷಿ ಜೊತೆ ಹೋಗ್ಬಿಟ್ಟಿದ್ರು. ಇನ್ನು ಒಂದು 5-6 ಮೆಂಬರ್ಸ್ ಖುಷಿ ಜೊತೆ ಇದ್ದರು. 4 ಮೆಂಬರ್ಸ್ ಮಾತ್ರ ನನ್ನ ಜೊತೆ ಇದ್ದರು. ಸೊ ನಾನು ಇದ್ದಿದ್ದು 4 ಮೆಂಬರ್ಸ್ ಆಗಿರೋದ್ರಿಂದ ನಾನು 2 ಐಸ್ ಕ್ರೀಮ್ಸ್ ತೊಗೊಂಡು ಅಕ್ಕ ತಂಗಿ ಇದ್ರಿಗೆ ಶೇರ್ ಮಾಡಿದೆ. ಮತ್ತು ಇಲ್ಲಿ ರಚನಾ ಮತ್ತು ಜೀವಿತಂಗೆ ಶೇರ್ ಮಾಡಿದೆ. ಅದೆಲ್ಲ ಆದಮೇಲೆ ಇಲ್ಲಿ ಹೋಮ ಹವನ ಎಲ್ಲ ನಡೀತಾ ಇತ್ತು. ಹೋಮ ಕೂಡ ನಡೀತಾ ಇತ್ತು. ಅದಾದಮೇಲೆ ಒಂದು ಲಕ್ಷ್ಮೀ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ರು. ಸೊ ನೀವು ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ
ಚೆನ್ನಾಗಿ ಮಾಡಿದರು. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಈ ಸಲ ತುಂಬ ಸೂಪರಾಗಿತ್ತು ನೋಡೋದಕ್ಕೆ. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ ಲಕ್ಷ್ಮಿ ಫೋಟೋ ಪೂಜೆ ಮಾಡಿದರು ಅಂತ. ಸೊ ಇದೇ ಅಲ್ಲಿ ಪೂಜೆ ಮಾಡಿದ್ದು. ಸೊ ಅಲ್ಲಿ ನಮಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ರು. ಸೊ ಅದನ್ನ ನಾವು ಒಂದು ಸ್ಮಾಲ್ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ತೋರಿಸು ನಿನಗೆ ಹಚ್ಚಿರೋದು ತೋರಿಸು ಕುಂಕುಮ ಅರಿಶಿನ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಿದ್ವಿ. ಅದಾದಮೇಲೆ ಸ್ವೀಟ್ಸ್ ಕೊಟ್ಟರು ನಮಗೆ. ಸೊ ಸ್ವೀಟ್ ಕೂಡ ತಗೊಂಡು ಸ್ವೀಟ್ನ ಕೂಡ ಎಲ್ಲರೂ ಶೇರ್ ಮಾಡಿಕೊಂಡು ತಿಂದ್ವಿ. ಫೈನಲಿ ಸ್ವೀಟ್ಸ್ ಎಲ್ಲ ತಿಂದ್ವಿ. ಅದಾದಮೇಲೆ ನಮ್ಮ ಹತ್ರ ಇರೋ ದುಡ್ಡೆಲ್ಲ ಕೌಂಟ್ ಮಾಡಿಕೊಂಡು ಅದರಲ್ಲಿ ಚಿಪ್ಸ್ ಎಲ್ಲ ತೊಗೊಂಡು ಚಿಪ್ಸ್ ತಿನ್ಕೊಂಡು ಬಂದ್ವಿ. ಅಲ್ಲೇನೋ ಇಯರಿಂಗ್ಸ್ ತೊಗೊಂಡಿದ್ದು ಇಷ್ಟ ಆಗ್ಬಿಡ್ತು. ಅದಾದಮೇಲೆ ಇಲ್ಲಿ ಬಂದಮೇಲೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ನೋಡ್ಕೊಂಡು ಅಯ್ಯೋ ನಂಗೆ ಇಷ್ಟ ಆಗ್ತಿಲ್ಲ ಅಂದರೆ ಬಟ್ ತೊಗೊಬಿಟ್ಟಿದ್ದೆ ಆಲ್ರೆಡಿ. ಸೊ ಫೈನಲಿ ಕಿವಿಗಲ್ಲೇ ಹಾಕಿ ನೋಡಿದೆ. ಮಕ್ಕಳೆಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹೋಗ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದೆ ನಾನು. ನಿಮ್ಮೆಲ್ಲರಿಗೂ ನಮ್ಮನೆ ಹತ್ರ ಇರೋಂಥ ಈ ಲಕ್ಷ್ಮಿ ಏನು ಕುಣಿಸಿದ್ದಾರೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಅಥವಾ ಈ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ. ಇಲ್ಲ ಇವ್ರು ಹೇಳ್ತಾರೆ ನಿಮಗೆ ಇಷ್ಟ ಆಗಿದ್ರೆ ಲವ್ ಯು ಆಲ್, ಬಾಯ್.